ಕೇಳಿದ್ರ 4 ಮಂದಿ ಮಕ್ಕಳ ಕೈಲಿ ಆಗಲತ್ತ ತಿಳ್ಕೊಂಡನತ್ತಾವ. ಹೌದು ಸಾನಿ ಬೇರೆ ಅಣ್ಣ ಏನೇ ಕಿಡಿಯಲಕ್ರಿ 4 ಮಕ್ಕಳ ಕೈಲಿ ಆಗಲತ್ತೇಳಿ ರೂಮ್ ಹಾಕ್ಬೇಕಾಗ ಹೇಳಮ್ಮ ಹೇಳ್ರಿ ಬರೋರು ಇಲ್ಲಿ ಹಂಗಾಗಲ್ಕತ್ತದ ಗೊತ್ತದನು ಹ್ಯಾಂಗ್ರಿ 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ತಮ್ಮರಣ್ಣ ಅವ್ರು. ಯಾರದ್ದು ಮಾತಾಡಿದ್ರಿ ಹೆಣ್ಮಕ್ಳು? ನೌಕರಿದಾರ ಹೆಂಡ್ರಿದ್ರು. ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ ಅವ್ರು. ಏನಂತ ಕೇಳಿದ್ರು? ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದಾ? ಅವಾಗ ಕಂಡಕ್ಟರ್ ಹೆಣ್ತಿ ಹೇಳಿದ್ರು, ಕಂಡಕ್ಟರ್ ಹೇಳ್ತಿ ಹೋಗ ಅಂದಳಕ್ಕಿ. ಹೋಗ ಪಿಸ್ ಅಂದಿರ್ಬೇಕ್ರಿ ಆಕಿ. ಯಾಕಾಗಿ ಹೇಳ್ತಿ ನೀ ಯಾಕೆ ಹಿಂಗಲಕತ್ತಿದಿ? ನಿನ್ನ ಗಂಡ ಕಂಡಕ್ಟರ್ ಅದನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಿನ ಅವಾಗ ಕಂಡಕ್ಟರ್ ಹೆಣ್ತಿ ಹೇಳ್ತಾಳ, ಏನತ್ತ? ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೆಗೆ ಬತ್ತಂದ್ರ, ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ, ನಾ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲ್ ಮುಸ್ತೀನಿ, ಒಳಗ ಬಾ ಬಾಕಲ್ ಮುಸ್ತೀನಿ. ಇವ್ ನೋಡಕಿಲ್ಲ ಕಂಡಕ್ಟರ್ ಬೋದ್ದಾಗ ಹೆಣ್ತಿ ನಿದ್ದಿ ಮಾಡಿ ಹೋಗ್ಲಕ್ಕಿಲ್ರಿಪ್ಪ ದಾತಾನೇವ. ರಾತ್ರಿ 12-1 ಆಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ತೆಗಿಡ್ ತಗೋ, ಚಿಲ್ಲರ್ ಕೊಡು ತೆಗಿಡ್ ತಗೋ. ಇವ್ ನೋಡಕಿಲ್ಲ ನನ್ನ ಗಂಡ ನನಗ ನಿದ್ದಿನೇ ಮಾಡಿಕೊಡಲಾಗ್ಯಾನ, ನನ್ನ ಜೀವನ ಬರಬರಿ ಇಲ್ಲ ಅಂದ್ರ ಅಂತ ಕಂಡಕ್ಟರ್ ಹೆಣತಿ. ಹೌದಾ? ಕಂಡಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಕಿನಕ್ಕೆ ಕೇಳಿದ್ರತ್ತ ಅವ್ರು. ಈಗ ಯಾರು ಹೇಳ್ತಿ? ಆಕಿ ಕನ್ನಡ ಶಾಲಿ ಮಾಸ್ತರ್ ಹೆಣತಿದ್ರತ್ತ. ಹೌದು, ಇಬ್ಬರು ಕೂಡ ಎತ್ತಾರ ಅವ್ರು. ಯಾರಂತಾರ ಇಬ್ರು? ಈಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ಮನೆ ಪಗಾರ ವಾರ್ಡ್ ಆಗ್ಯದ. 7ನೇ ವೇತನದಿಂದ ಪಗಾರ ವಾರ್ಡ್ ಆಗ್ಯದ, ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಅವ್ರು. ಹೌದು, ಆಕಿ ಏನಂದ್ರು? ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಹೇಳ್ತಾಳ, ಯಾರು? ಆಕಿನೂ ಹೋಗಾನಿ ಅಂದಳಕ್ಕಿ. ಹೋಗ ನಾನ್ ತಂದ್ ಸುಡ್ತಿ ಅನ್ನಲ್ಲ ಆಕಿ. ನಂದು ಬರಾಬರಿಲ್ಲ ಅಂದ್ರು. ಅವಾಗ ಇಬ್ರು ಕೂಡ ಎತ್ತಾರ ಅವ್ರು. ಏನತ್ತ? ಗೆಳತಿ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದ ಅಂದ ಕೂಡಲೇನೆ ಅಲ್ಲಿ ಹೋಗಕ್ಕ ಎಲ್ಲಾರು ಕಪ್ ಕೊಡ್ತಾರ, ನೀವು ಒಬ್ಬನೇ ಕಾಳತ್ತಿ ನಾವು ಮರ ಹಿಂಗ. ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿ ಕೇಳ್ತಾರ ಅವ್ರು. ಯಾರತ್ತ? ಯಾಕಾಗಿ ಹೇಳ್ತಿ ನಿನ್ನ ಗಂಡ ಪಗಾರ ಬಾಳದ ಅನುಭವದ ಮಾತು ಹೇಳ್ತಾನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದ ಅಂದ ಕೂಡಲಿನ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿ ಹೇಳ್ತಾಳ, ಯಾರು ಹೇಳ್ತಾ? ನಾ ಯಾಕೆ ಹೋಗಾಲಕತ್ತಿನ ಅಂತ ಕೇಳಿದ್ರ, ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮೇಲೆ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಮಾಸ್ತರ ಶಾಲ್ಯಾಗ ಬ್ರೇಂಚ್ ಮೇಲೆ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮೇಲೆ ಎದ್ ನಿಂದ್ರಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ಒಣಗಿ ಗುಪ್ಪು ಕಡಿಮೆ ಹಾಕಿ ತಪ್ಪು ಮಾಡುದಂದ್ರ ನನಗ ಕಿಚನ ಕಟ್ಟಿ ಮೇಲೆ ಎದ್ ನಿಂದ್ರಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ನೋಡ್ಕಿಲ್ಲಿ ಮಾಸ್ತರ್ದು ಬಾಳೆ. ನಂದು ಬರಾಬರಿಲ್ಲ ಅಂದ್ರತ್ತ. ಆ ಕಂಡಕ್ಟರ್ ಹೆಣ್ತಿ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿ ಇಬ್ರು ಕೂಡಿ 3ನೇದಕ್ಕೆ ಕೇಳಿದ್ರತ್ತ. ಆಕಿ 3ನೇದಕ್ಕೆ MLA ಹೆಣ್ತಿದ್ರತ್ತ. ದೊಡ್ಡ ಪಾರ್ಟಿ ಯಾರ ಹೆಣ್ತಿ? MLA ಹೆಣ್ತಿ. MLA ಹೆಣ್ತಿದ್ರತ್ತ. ಇಬ್ರು ಕೂಡಿ ಕೇಳ್ತಾರ MLA ಹೆಣ್ತಿಗೆ, ನಮ್ಮ ಜೀವನ ಅಂತೂ ಬರಬರಿ ಇಲ್ಲ. ಬರಬರಿ ಇಲ್ಲ. ನಿನ್ನ ಗಂಡ ತಾಲೂಕದ MLA ಅದಾನ, ನಿನ್ನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಭಾರಿ ಅದ ಅಂದ್ರು. ಅವಾಗ MLA ಹೆಣ್ತಿ ಹೇಳ್ತಾಳ, ಯಾರು ಹೇಳು? ಅಕ್ಕಿನೂ ಹೋಗಾನಿ ಅಂದಳತ್ತ. ಹೋಗ ನಂದೇ ಹದಿಗಟ್ಟ ಹೇರ ಬದವಲ್ದು. ನಿಂದೇನು ಬಂದ್ರ ಬುಬ್ಣ್ಯಾರ ಅಂದ್ರ ಕಬ್ನಿಕಿ ದೊಡ್ಡ ಪಾರ್ಟಿ. ನಂದು ಬರಬರಿ ಇಲ್ಲ ಅಂದ್ರತ್ತ. ಅವಾಗ ಇಬ್ರು ಕೂಡ ಎತ್ತಾರ ಅವ್ರು. ಯಾರತ್ತ? ಗೆಳತಿ ನಿನ್ನ ಗಂಡ ತಾಲೂಕದ MLA ಅದಾನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದಿ, ನೀ ಯಾಕೆ ಹಿಂಗ ಪಿಸ್ಸಲಕತ್ತಿದಿ ಅಂದ್ರತ್ತ ಅವ್ರು. ಹೌದು. ಅವಾಗ MLA ಹೆಣ್ತಿ ಹೇಳ್ತಾಳ, ಯಾನು ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲ್ಯಾಕ ಹೇಳಕ್ ಹೋಗಿದ್ವತ್ತ MLA ಬಲ್ಯಾಕ. ಹೌದು. MLA
ಏನ್ ಸುದ್ದಿ ಅದು? ಯಾರು ಸುದ್ದಿ? 3 ತಿಂಗಳ ಹೊಟ್ಟಿದ್ಲತಿ ಎಮ್ಮೆಲ್ಲೆ ಹೆಂಡತಿ. ಹೌದು. ಈ ಸುದ್ದಿ ಗಂಡನ ಬೆಲೆ ಕೇಳಕ್ ಹೋಗಿದ್ಳು ಎಮ್ಮೆಲ್ಲೆ ಬೆಲೆಕ. ಅದು ಹೆಂಗ ರೀ ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವ್ ಅಲಕತ್ತೀನಿ ಅಂದ್ರತಿ ಎಮ್ಮೆಲ್ಲೆ ಹೆಂಡತಿ. ಹೌದು. ರೀ ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವ್ ಅಲಕತ್ತೀನಿ ಅಂದ ಕೂಡಲೇ ಇದಕ್ಕ ಎಮ್ಮೆಲ್ಲೆ ಏನ್ ಹೇಳ್ಬೇಕು ಗಂಡ? ಯಾರು ಹೇಳ್ರಿ ಎಮ್ಮೆಲ್ಲೆ? ಇದಕ್ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದತ್ತಾವ. ಸಿದ್ದರಾಮಯ್ಯ ಸಾಗರ್ ಮೀಟಿಂಗ್ ಕರೆದ ಗೊತ್ತಿಲ್ಲತ್ತೆ ಹಾರಿಸಿದ್ರಪ್ಪ ಎಮ್ಮೆಲ್ಲೆ. ಹಿಂಗ ಬರುತ್ತೀನ ಹಿಂಗ ಆಗ್ತದ ಕಾಕ, ನೀ ದಯವಿಟ್ಟು ಸುಮ್ ಕುಂದ್ರಪ್ಪ. ಹೌದು. ಅಣ್ಣಾರಿ ಹೇಳ್ಯಾನವ, ಏನ್ ಹೇಳ್ಯಾನ್ರಿ? ಮಾಳಿಂಗ್ರಯ್ಯನ ಮಕ್ಳ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಯಾನವ. ಅಣ್ಣ ಇದು ಹಾಲ್ ಮತ್ತದಪ್ಪ. ಹೌದು. ದಯವಿಟ್ಟು ನಮಗ್ ಎಷ್ಟು ತಿಳಿತದ ಅಷ್ಟು ಹಾಡ್ಬೇಕು, ಮಾತಾಡ್ಬೇಕು. ಇದು ಡೊಳ್ಳಿನ ಹಾಡಿಕೆ ಅಂದ್ರೆ ಇದು ಮಾತ್ ಹೇಳಕ್ ಕರ್ಸಿರ್ತಾರ ನಮಗ. ಅವ್ರು ಡೊಳ್ಳಿನ ಹಾಡ ಕಳ್ಸಿಲ್ರಿ ಅವ್ರಿಗೆ. ಇದು ಹಾಡ ಹಾಡಕ್ ಕರ್ಸಿರ್ತಾರ. ಡಂಬ್ರಾಟ ಮಾಡ್ತಾರತ್ರಿ ಅವ್ರು. ಇಲ್ಲ ಅವ್ರು ಏನಕ್ ಮಾಡಲ್ಲಕ್ಕ. ದಯವಿಟ್ಟು ನೀ ಏನ್ ಅಂದಿದೆಲ್ಲ ಈ ಮಾತ ನಿನಗೊಂದು ವಿನಂತಿ ಅದ, ಈ ಮಾತು ಎಲ್ಲಿ ಅಲ್ಲಕ್ ಹೋಗ್ಬೇಡ. ಅಲ್ಲಕ್ ಹೋಗ್ಬೇಡ್ರಿ. ಮಾಳಿಂಗ್ರನ ಮಕ್ಕಳ ಕೈಲಿ ಆಗಲ್ಲತ್ತಂದ್ರೆ ಎಲ್ಲಿಗೆ ಹೋಗ್ತದ ಮಾತ? ಎಲ್ಲಿ ಹೋಗ್ತದ? ಏನು ಸುದ್ದಿ? ಅಣ್ಣ ನೀ ಮಾತಾಡುವಂತ ಮಾತ ಧರ್ಮಕ್ಕ ಧಕ್ಕಿ ಬರ್ತದಪ್ಪ. ಮಾಳಿಂಗ್ರನ ಮಕ್ಕಳ ಕೈಲಿ ಆಗಲತ್ತಿ ಅಂದ್ರ ನೀ ಹೆಂಗ ಮಾಳಿಂಗ್ರನ ಸಂತತಿ ಬೆಳಸವಣ್ಣ ನೀನು? ಹೆಂಗ ಬೆಳೆಸೋರತ್ತಿ ನೀವು? ಅವ್ರ ಕೈಲಿ ಏನೂ ಆಗೋದಿಲ್ಲ. ಮಾತ್ ಕೇಳಿದ ಧರ್ಮರ ಮಕ್ಕಳದಾರಣ್ಣ. ಸಾಕ್ಷಾತ್ ಶಿವನ ಧರಣಿಗಿಳಿಸ್ಕೊಂಡಿರ್ತಕ್ಕಂಥ ನನ್ನ ಅಪ್ಪ ಹುಲಿಜಂತಿ ಮಾಳಿಂಗ್ರನ ಮಕ್ಕಳದಾರ ಅವರು. ಅವ್ರ ಕೈಲಿ ಏನು ಆಗಲತ್ತಿ? ಹೆಂಗೋ ಏನ್ ಸುದ್ದು? ನಾ ಬೆಳೋರಿದ್ದೀರಪ್ಪ, ಬೆಳೀರಿ. ಹಿಂಗ್ ಮಾತಾಡ್ಬೇಡ್ರಿ. ಬೆಳಿ ನಿಮ್ ಮನ್ಯಾಗ ಕುಂದ್ರು ನಿನಗ ನಾನು ಏನು ಅನ್ನೋದಿಲ್ಲ. ದಯವಿಟ್ಟು ಧರ್ಮಕ್ಕೆ ಧಕ್ಕಿ ಬರಂಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಬೇಡ್ರಿ. ತಂದೆ ಅಂಕಣ್ಣಗೌಡ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬುಳ್ಳಾಣಿಸಿದ ಜನಿಸಿ ಬಂದ. ಮಾಳಿಂಗ್ರಾಯಿಗ ಯಾರು ಕ್ವಾಣಗ್ನವ್ರು ಕರೆಸಿದ್ ಹೇಳ್ತಾನ. ಏನತ್ರಿ? ಮಾಳಪ್ಪ ನಿನ್ನ 5 ಮಂದಿ ಮಕ್ಕಳ ಒಳಗ ಒಂದು ಮಗನಿಗೆ ನನ್ನ ಸೇವಕ ಬಿಡು ಅಂದ. ಹೌದು. ಯಪ್ಪ ನೀ ಸಾಮಾನ್ಯ ದೇವ್ರಲ್ಲೋ. ಅಲ್ಲೋ ಹರಿಯುವ ಹಾವಿನ ಗಂಡ, ಉರಿಯುವ ಕಚ್ಚಿನ ಗಂಡ, ಉಗ್ರ ಮಾರಿ ದೇವ್ರ, ಉಗ್ರ ಗಂಡಿನ ದೇವ್ರ, ಗಾರುಡಿಗಿದ್ದೆ ದೇವ್ರ, ಗಾಂಜಿಕೋರ ದೇವ್ರ, ಕೆಟ್ಟ ದೇವ್ರಿದ್ದೆ ನೀನು. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. ದಕ್ಕುದಿಲ್ಲ. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. 4 ಮಕ್ಕಳು 4 ನನ್ನ ಮಂಚಕ ಕಾಲುಗಳಿದ್ದಂಗ. ಹೌದೌದು. ಜಗ್ಗಿನ ಬುಳ್ಳಪ್ಪ ನನ್ನ ತೆಲುಗುಂಬಿ ಇದ್ದಂಗ. ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದಾನ. ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂತ ಆ ಮಾಳಿಂಗ್ರನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರಣ್ಣ ನಾ ನಿನಗೆ ಏನ್ ಹೇಳ್ಬೇಕು ನನಗೆ ತಿಳಿಯಲಾರ್ದಂಗ ಆಯ್ತು. ನಿನ್ನಟ್ಟು ಶಾಣೆನೇ ಯಾರು ಇಲ್ಲ ಅಂದಂಗ ಆಯ್ತು. ಜಗತ್ತಿನೊಳಗೆ ನಿನ್ನಟ್ಟು ಶಾಣೆನೇ ಯಾರು ಇಲ್ಲ. ಹೌದು. ಮಾತು ಹಿಂಗ ವಾದದ ಮಾತು ಬರಬಿಟ್ಟಾಗ ಅತ್ಯ ಸಂದರ್ಭದ ತಾಸ್ತಾನ. ಇಲ್ಲ ನಾವ್ ಏನೇ ಕಾಡಲೆಕ್ಕ ನೋಡು. ಜನರಲ್ ಏನ್ ಹಾಡಿದ್ರೆ ನಡೀತದ, ಏನ್ ಮಾತು ಹೇಳಿದ್ರೆ ನಡೀತದ. ಏನು ಸಿದ್ಧರ ಮಾತು ಹೇಳ್ತಲ್ಲ, ಏನು ಧರ್ಮರ ಮಾತು ಹೇಳ್ತಲ್ಲ, ದಯವಿಟ್ಟು ಇದ್ರಾಗ ತಪ್ಪು ಮಾತಾಡಕ್ ಹೋಗ್ಬೇಡ. ನಾನ್ ನಿನಗೊಂದು ವಿನಂತಿ ಅದ. ನಾನು ಮಾತಾಡ್ರಿ. ನೋಡು ನಾನ್ ನಿನ್ನಂಗ ಮಾತಾಡಿ ಬೆಳೆದವಲ್ಲ, ಹಾಡಿ ಬೆಳೆದವ ಅದೇನ್ ನಾನು. ಈ ಮಾತಿರದ ಗಾನಕ್ ಹೋಗಿಲ್ಲ ಕರ್ದಾರ ನನಗ. ಯಾವಕ್ ಹೋಗಿಲ್ಲ? ಈ ಮಾತಿರದ ಗಾನಕ್ ಹೋಗಿಲ್ಲ, ಗಾನಕ್ ಹೋಗಿಲ್ಲ ತಿಳ ಕರ್ದಾರಣ್ಣ. ಅದಕ್ಕ ದಯವಿಟ್ಟು ಯಾಕಂತ ಕೇಳಿದ್ರೆ ಮಾತುಗಳು ಹೇಳಿ ಚಂದ ಹೇಳ್ತಿಲ್ಲ ಅನ್ನೋದಿಲ್ಲ. ಕೂತ ಅಣ್ಣ ಟುಸ್ಕೆ ಹೋಗ್ತಾನವ. ಡಮರಾಟ ಮಾಡಕ್ ಬಂದಲ್ರಿ. ಅಣ್ಣ ನೀನ್ ಏನ್ ಮಾತಾಡು ಅವನ್ ಕರೆಕ್ಟ್ ಅದ, ಅವನ್ ಏನು ಇಲ್ಲ ಅನ್ನೋದು. ನಾವು ಟುಸ್ಕೆವಲ್ಲಿ ಟಸ್ಕೆವರಲ್ಲಿ ಅವನ್ ಕರೆಕ್ಟ್ ಅದ. ನೀ ಏನು ಧರ್ಮರ ಬಗ್ಗೆ ಮಾತಾಡ್ತಿಯಲ್ಲ, ಮಾಳಿಂಗ್ರನ ಮಕ್ಕಳ ಕೈಲಿ ಏನೂ ಆಗಲತ್ತಿಯಲ್ಲ, ಇದು ನಿಂದು ಅಲ್ಲ, ನಿನ್ನ ನೀತಿ ನಡವಳಿಕೆ ಅಲ್ಲ. ಅಲ್ಲ ಅನಬೇಡ್ರಿ. ಹೆಂಗ ಎಲ್ಲಿ ಅನಬೇಡ ಅನ್ನೋದು ಅಫಜಲ್ಪುರದವ್ರಿಂದ ವಿನಂತಿ ಅದ. ಇರ್ಲಿ. ಹೌದು. ಭಕ್ತಿ ನೋಡೋ ಸಲುವಾಗಿ ಪಾರ್ವತಿ ಪರಮೇಶ್ವರ ಶಿರಡೋಣ ಮಠದೊಳಗ ಕಾತರ ಕಂಟಿ ಒಳಗ ಇಳಿದ್ರು. ಮುಪ್ಪನ ಮುದಕ್ಕಾಗಿ ಲಂಬಾಣಿ ವೇಷ ತೊಟ್ಟು ನನ್ನಪ್ಪ ಮಾಳಿಂಗ್ರಾಯ ದಿನಾಲು ಗುರುವಿನ ಸೇವಕ್ ಹೋಗ್ತಿದ್ದ. ಹೋಗುವಂತ ಸಮಯದೊಳಗ ಮಾಳಿಂಗ್ರಾಯಗ ನೋಡಿ ಭಗವಂತ ಕೆಮ್ಮದ. ಹೌದು. ಯಾರು ಮಾಡ್ದ? ಕೆಮ್ಮದ. ಮಾಳಪ್ಪ ನೋಡ್ಬೇಕಂತ ಹೇಳಿ. ಹೌದು. ಮಾಳಪ್ಪ ನೋಡ್ದ. ಹೌದು. ತಂದಿ ಗುರುತ್ ಹಿಡ್ದ. ಪರಮಾತ್ಮನ ಮೈಯೆಲ್ಲ ಕಿವ ರಕ್ತದಿಂದ ಸೋರ್ತಿತ್ತು.
ಕೈಲೆ ಎಷ್ಟು ವರ್ಷದ್ರು ಕೂಡ ಕಿವ ರಕ್ತ ನಿಂದಿರ್ಲಿಲ್ಲ. ಹೌದಪ್ಪ ಹೌದು. ನನ್ನಪ್ಪ ಮಾಳಿಂಗರಾಯ ಕಿವ ರಕ್ತ ಎಲ್ಲ ಅಮೃತ ಮಾಡಿ ನಾಲ್ಗಿ ಹಚ್ಚಿ ಚರ ಚರ ನೆಕ್ಕಲಕತ್ತ ನನ್ನಪ್ಪ ಮಾಳಿಂಗರಾಯ. ಹೌದು ಏನು ರಾಜನ ನಕ್ಕಲಕತ್ತ ಕಿವ ರಕ್ತ ಚರ ಚರ ನಾಲ್ಗಿ ಹಚ್ಚಿ ನೆಕ್ಕಿ ಕುಡಿಲಿಕತ್ತ. ಅವಾಗ ಕಿವ ರಕ್ತ ನಿತ್ತು. ಬಲಕಿನ ಹೆಗಲ ಮೇಲೆ ತಂದಿನ ಕುಂದ್ರಸ್ಕೊಂಡ ಶಿವನ ಕುಂದ್ರಸ್ಕೊಂಡ, ಎಡಕಿನ ಹೆಗಲ ಮೇಲೆ ಪಾರ್ವತಿನ ಕುಂದ್ರಸ್ಕೊಂಡ ತಾಯಿನ ಕುಂದ್ರಸ್ಕೊಂಡ. ಶಿರಡೋಣ ಮಟ್ಟಕ್ಕೆ ಬಂದ ಗುರುವಿನ ಗುಡಿ ಮುಂದೆ ತಂದು ಇಳಿಸದ. ಬಲಕ್ ಇಳಿಸತ್ತಾನ. ಯಪ್ಪ ಗುರುನಾಥ, ಹೌದು ತಾಯಿ ತಂದಿ ಬಂದಾರು ಕಣ್ಣು ತೆರೆದು ನೋಡಂದ ಮಾಳಿಂಗರಾಯ. ಹೌದಾ ಗುರುವಿಗೆ ಗುರು ಕಣ್ಣು ತೆರೆದು ನೋಡ್ಲಿಲ್ಲ. ನೋಡ್ಲಾರ ಬಡ್ಡಕ್ಕ ಸೀಗಿ ಮಟ್ಟದ ಅಲಗ ನನ್ನ ಅಪ್ಪ ಮಾಳಿಂಗರಾಯ ಕೈಯಾಗ ಹಿಡ್ದು ಅಲಗ್ ಹಾಯ್ಕೊಲ್ಕತ್ತ. ಹೊಟ್ಟೆನ ಕರಳ ಹೊರಗೆ ಬೀಳಕತ್ತು. ಹೊಟ್ಟೆನ ಕರಳ ಹೊರಗೆ ಬೀಳಕತ್ತು. ಮುಂಗೈಗೆ ಸುತ್ತದ ಬೆನ್ನಿಲ ಬೆಳಕ ಹೋಗಿ ಬೀರ್ ದೇವ್ರ ಗದಿಗೆ ಮ್ಯಾಗ ಬೀಳಕತ್ತು ಸೂರ್ಯನ ಕಿರಣ. ಮಗ ಸಾಯ್ತು ತಿಳ್ಕೊಂಡು ಪಾರ್ವತಿ ದೇವಿ ತೆಕ್ಕಿ ಹಾಕೊಂಡ್ರು. ಮಗನ ನಿನ್ನ ಭಕ್ತಿ ನೋಡಕ್ ಬಂದೀವಿ, ನಿನ್ನ ಭಕ್ತಿ ಹೆಚ್ಚಾಯ್ತು, ಹೆಚ್ಚಿಂದದ. ಲೀಡಾಯ್ತು ಭಕ್ತಿ ಹೆಚ್ಚಿಂದದ. ಏನು ಬೇಡ್ತಿ ಬೇಡ ಮಗನ ಅಂದ ಕೂಡಲೇನೆ ಅವಾಗ ನನ್ನ ಅಪ್ಪ ಏನು ಬೇಡದ ಕೇಳಿದ್ರ, ಏನ್ ಬೇಡದ್ರಿ? ಮಕ್ಕಳಿಗೆ ಬರ್ತಾನ ಭಕ್ತರಿಗೆ ಸಿರಿತಾನ. ಮಕ್ಕಳಿಗೆ ಬರ್ತಾನ ಭಕ್ತರಿಗೆ ಸಿರಿತಾನ. ಪಾರ ಒಂದು ಪೋಡಿ ಇರುವ ತನಕ, ನೆಲ ಒಂದು ಗಂಗೆ ಹರಿಯೋ ತನಕ ನಿಮ್ಮಿಂದ ನನಗ ದೀಪಾವಳಿ ಅಮಾವಾಸ್ಯೆ ದಿವಸ ಮುಂದೆ ಸಾಗಬೇಕಂತ ಮಾಳಿಂಗರಾಯ. ಇನ್ನಾದ್ರೂ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸ ಸುತ್ತ ಹೋಗ್ತಾರ. ಹೌದು. ಅಂತವನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರ ನಾನ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು? ಒಂದು ಯಾಕಂತ ಕೇಳಿದ್ರ ನಾವು ಜಗಳ ಆಡೋದ್ರಿಂದ ಮತ್ತೊಬ್ರಿಗೆ ಲಾಗ ಬಾಬಾವ್ರದು. ಅದ್ರ ಸಲುವಾಗಿ ನಾನು ಸುಮ್ಮ ಕೂತಿರ್ತೀನಿ. ದಯವಿಟ್ಟು ನನಗ ಏನೂ ಬರಲ್ಲ, ಇವನಿಗೆ ಕೆಣಕಬೇಕು, ಇವನಿಗೆ ಬೈಬೇಕು, ನಾ ಬಲ ಅನಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಿರ್ಲೇಣ ಬೀರ ದೇವರ ಮೇಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಇಸ್ಲಾಂ ಧರ್ಮದವ ಹಣಿಗೆ ಭಂಡಾರ ಹಚ್ಕೊಂಡು ಹಾಡ್ತಾನ. ಬೀರ ದೇವರ ಮೇಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೆಣ್ಣಿನ ಬಳಗದ ಮ್ಯಾಗ ಹರಸಿಲೆ ಹಾಡವ ಬಿಸನಾಳದ ಮುದುಕು ಅಣ್ಣ. ಸೋಮರಾಯನ ತುಕ್ಕಪರಾಯನ ಕ್ಯಾಲಿ ಭಕ್ತಿದಿಂದ ಹಾಡವ ಶಿವನಿಗೆ ಶಿವಶರಣ. ಹೌದು. ಅರಿಕೇರಿ ಗುಡ್ಡದೊಳಗ ಅರಬಟ್ಟು ಮಾಡಿ ಹಾಡ್ತಾನ ಬಾಬಾನಗರದ ಮಾಳು ಅಣ್ಣ. ನೀರಿನ ಮ್ಯಾಗ ನಡೆದಂಗ ಹಾಡವ ಇವ ಅಫ್ಜಲಪುರದ ಪುಂಡು ಅಣ್ಣ. ಇವನು ಗುರು ನಾಗೂರು ಲಕ್ಷ್ಮಣ್ಣ. ಈ ಮಾತ ಬೇನೂರು DR ಪೊಲೀಸ್ ಯಾರು ನಮ್ಮ ಪೊಲೀಸ್ ಸಾಹೇಬ್ರಾಗಿ ಹೋದ್ರವ್ರು ಅವ್ರು ಹೇಳ್ತಿದ್ರು. ಅವ್ರು ಆಶ್ರಮ ಮಾಡಿದ್ರೆ ನಮ್ಮ ಮಟ್ಟ ಮನಿಯಾಗ ಹಂಗ ಹವಲಿಗಳು ಅದಾವ ಹೆಮ್ಮೆ ಎಂದು ಹೊಗಳುತ್ತಿದ್ರು ಅವ್ರು. ನಾವು ಹೊಗಳುತ್ತಿದೀವಿ. ದಯವಿಟ್ಟು ಹೊಗಳುವಂತ ಗಾಯಕ ಆಗ್ಬೇಕು, ಖರೆ ಬಯಸ್ಕೊಳ್ಳುವಂತ ಗಾಯಕ ಆಗಬಾರ್ದು. ದಯವಿಟ್ಟು ಇರ್ಲಿ. ಯಾಕಂತ ಕೇಳಿದ್ರ ಅಮ್ಮೋಗಿಸಿದ ಮಟ್ಟ ಮನಿಯವ್ರಿಗೆ ನನಗ್ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಕರೀತಾರ. ಅಂದ ಬಳಕ ನನ್ನ ಪವರ್ ಎಷ್ಟು ತಿಳ್ಕೋಣ ನೀನೆ. ಅಮ್ಮೋಗಿಸಿದ ಮಟ್ಟ ಮನಿಯವ್ರೆ ನನಗ ಬೈಬೇಕಾದವ್ರೆ ಇವ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೆಮ್ಮೆಯಿಂದ ಹೇಳ್ತಾರ. ಅಂದ ಬಳಕ ನೀನೇ ತಿಳ್ಕೋಣ ನಿನ್ನ ತಮ್ಮನ ಪವರ್ ಎಷ್ಟದ ಅಂತ ಹೇಳಿ. ಕರ್ಕೊಂಡ ಇದು ಇರ್ಲಿ ನಾವು ತಮ್ಮಗಳಾಗಿ ಉಳಿಬೇಕಾಗ್ಯದ. ಯಾಕಂತ ಕೇಳಿದ್ರ ಅಣ್ಣನ ಬಲ್ಯಾಕ ಸೌಸ್ಯ ಬಾಳ ಇರ್ತದ. ಸಿಕ್ಕಾಪಟ್ಟೆ ಸೌಸ್ಯ ಹೆಂಗಿರ್ತದ ಗೊತ್ತದನು? ಹೆಂಗ್ರಿ? ಆ ಸೀತಾಗ ರಾವಣ ಒಯ್ದ ಹೋಗುವಂತ ಸಮಯದೊಳಗ ಸೀತಾದೇವಿ ಹೋಗುವಂತ ಸಮಯದೊಳಗ 3 ದಾರಿ ಹತ್ತದು. ಹೌದು. ಆ 3 ದಾರಿ ಹತ್ತದ ಕೂಡಲೇ ಸೀತಾದೇವಿ ವಿಚಾರ ಮಾಡ್ತಾಳ, ಏನತ್ರಿ? ನನ್ನ ಗಂಡ ನನ್ನ ಮೈದುನ ಒಂದ್ ವೇಳೆ ಹುಡುಕ್ಯಾಡ್ಕೊತ ಬಂದ್ರಂದ್ರ ನಾವ್ ಹೋಗಿದ ದಾರಿ ಗೊತ್ತಾಗ್ಬೇಕ ತಿಳಿದುಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರ, ಏನ್ ಮಾಡಿದ್ರು? ತನ್ನ ತಲೆಯಾಗಿನ ಹೂವ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡಿದಳು.
ಒಕ್ಕಾಡ್ದಳು ಹಾ ಮುಂದ್ ಹೋದಳು ಮುಂದ ರಾವಣ ತಗೊಂಡ್ ಹೋದ ಅಲ್ಲಿಂದ 3 ದಾರಿ ಹತ್ತದು ಹೌದಪ್ಪ ಹೌದು ಇಲ್ಲಿ ಬಂದು ಅವರು ಇಲ್ಲಿ ಹುಡುಕ್ಯಾಡ್ಕೊತ ಒಂದು ವೇಳೆ ಅಲ್ಲಿದಿಂದ ಇಲ್ಲಿಗೆ ಬಂದ್ರಂದ್ರ ನಾ ಹೋಗುವಂತ ದಾರಿ ನನ್ನ ಗಂಡಗ ನನ್ನ ಮೈದನ ಗೊತ್ತಾಗಬೇಕ ತಿಳಿದುಕೊಂಡು ಹೌದು ತನ್ನ ಮುಗನ್ಯಾನ ಮೂಗುತ್ತಿ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡ್ದಳು ಹೌದಪ್ಪ ಹೌದು ಮುಂದ್ ಮತ್ತ 3 ದಾರಿ ಹತ್ತದು ಅವು ಎರಡೂ ದಾಟಿ ಬಂದ ಕೂಡಲೇ ಇಲ್ಲಿ ಅವರಿಗೆ ಗೊತ್ತಾಗ್ಲಾರ್ದಂಗ ಆಗಂಗಿತ್ತು ಹೌದು ನಾ ಹೋಗುವಂತ ದಾರಿ ಗೊತ್ತಾಗಬೇಕ ತಿಳಿದುಕೊಂಡು ಹೌದು ತನ್ನ ಕಾಲಾಗಿನ ಕಾಲುಂಗುರು ಒಕ್ಕಡದಳು ಸೀತಾದೇವಿ ಒಕ್ಕಡದಳು ಒಕ್ಕಡಿ ಮುಂದೆ ರಾವಣ ತಗೊಂಡು ಹೋದ ಮುಂದೆ ರಾಮ ಲಕ್ಷ್ಮಣ ಹುಡುಕ್ಯಾಡ್ಕೊತ ಬಂದ್ರು ಹೌದು ಶೋಧ ಮಾಡ್ಕೊತ ಬಂದ್ರು ಮುಂದ್ 3 ದಾರಿ ಹತ್ತದು ದಾರಿ ಒಳಗ್ ಹೂವ ಕಾಣ್ತು ಅವಾಗ ರಾಮ ಅತ್ತಾನ ಅಣ್ಣ ಅತ್ತಾನ ಏನತ್ರಿ ಸಿದ್ದೋಣ್ಣ ಅತ್ತಾನ ತಮ್ಮನ ಮ್ಯಾಗ ತಮ್ಮಗತ್ತಾನ ಏನತ್ತ ತಮ್ಮ ಇವು ಹೂವ ನಿಮ್ಮ ವೈನಿ ಅದಾವೇನು ನೋಡು ತಂದ ಹೌದು ಅವಾಗ ಲಕ್ಷ್ಮಣ ಅತ್ತಾನ ಏನತ್ರಿ ಅಣ್ಣ ನನಗ್ ಗೊತ್ತಿಲ್ಲ ಅಂದ ಗೊತ್ತಿಲ್ಲ ಅಂತ ಹೇಳ ಅದೇ ದಾರಿ ಹೊಂಟು ಹೋದ್ರು ಮುಂದ್ 3 ದಾರಿ ಹತ್ತದು ಅಲ್ಲಿ ಮುಗ್ನೇನ ಮೂಗುತ್ತಿ ಕಾಣಿಸ್ತು ಅವಾಗ ರಾಮತ್ತಾನ ಏನತ್ರಿ ತಮ್ಮ ಇದು ನಿನ್ನ ವೈನಿದೆ ಮುಗ್ನೇನ ಮೂಗುತ್ತೇನೋ ನೋಡತ್ತಂದ ಅವಾಗ ತಮ್ಮ ಇದನ್ನ ನನಗ್ ಗೊತ್ತಿಲ್ಲ ಅಣ್ಣ ಅಂದ ಗೊತ್ತಿಲ್ಲ ಅಂತ ಹೇಳ ಗೊತ್ತಿಲ್ಲ ಅಂದ ಕೂಡಲೇನೆ ಅದೇ ದಾರಿ ಹೊಂಟು ಮುಂದ್ ಹೋದ್ರು ಮುಂದ್ 3 ದಾರಿ ಹತ್ತದು ಅಲ್ಲಿ ಸೀತಾದೇವಿ ಒಕ್ಕಡಿರ್ತಕ್ಕಂತ ಕಾಲುಂಗುರು ಕಾಣಿಸೋದು ಅವಾಗ ಲಕ್ಷ್ಮಣ ಕೇಳ್ತಾನ ರಾಮ ಏನತ್ರಿ ತಮ್ಮ ಇವರೇ ನಿಮ್ ವೈನಿ ಅದ ನೋಡತ್ತಂದ ಅಣ್ಣ ಇವು ಮಾತ್ರ ನಮ್ ವೈನಿ ಅಂತ ಹೇಳ್ದವ ರಾಮಗ್ ಚಿಂತೆ ಇತ್ತು ಹೂವ ಕೇಳಿನಿ ಹೂವ ಗೊತ್ತಿಲ್ಲ ಹೇಳ್ಯಾನ ಮುಗ್ನೇನ ಮೂಗುತಿ ಕೇಳಿನಿ ಗೊತ್ತಿಲ್ಲ ಹೇಳ್ಯಾನ ನನ್ನ ಹೆಂಡತಿ ಕಾಲುಂಗ್ರೆ ಹೆಂಗ ಗೊತ್ತಂದಿವ ಸಂಶಯ ಪಡ್ಲಕತ್ತು ತಮ್ಮನ ಮ್ಯಾಗ ತಮ್ಮ ಸಂಶಯ ಪಟ್ಟ ಕೇಳ್ತಾನ ತಮ್ಮ ಹೂವ ಕೇಳಿದ್ರು ಹೂವ ಗೊತ್ತಿಲ್ಲ ಹೇಳಿ ಮೂಗುತಿ ಕೇಳಿದ್ರೆ ಮೂಗುತಿ ಗೊತ್ತಿಲ್ಲ ಹೇಳಿ ನಿಮ್ ವೈನಿ ಕಾಲುಂಗ್ರಿ ಅಂತೇಳಿ ಹೆಂಗ ಹೇಳ್ತಿತ್ತಮ್ಮ ಅಂತೇಳಿ ರಾಮ ಕೇಳ್ದ ಲಕ್ಷ್ಮಣಗ ಅವಾಗ ಲಕ್ಷ್ಮಣ ಹೇಳ್ತಾನ ಏನ್ ಹೇಳ್ತಾನ್ರಿ ಅಣ್ಣ ನನ್ನ ವೈನಿವೆ ಕಾಲುಂಗರ ಅಂತೇಳಿ ನಾ ಹೆಂಗ್ ಹೇಳಕತ್ತೀನಿ ಅದ್ ಕೇಳಿದ್ರ ಇಲ್ಲಿ ವನವೇಶ ನಾವು ಅರಣ್ಯದಾಗ ಕಾಲ ಕಳಿಕತ್ತೀವಿ ದಿನಾಲು ನಾನು ಜಾಮ ಜಲಕ ನಿಯಮ ನಿಷ್ಠೆ ಮಾಡಿ ನನ್ನ ವೈನಿ ಮಾರಿ ನಾ 1 ದಿವಸ ನೋಡಿಲ್ಲ ನಾನು ಕಾಲು ಬೀಳುವಂತ ಸಮಯದೊಳಗೆ ಕಾಲುಂಗುರು ನೋಡಿ ನಾನು ಅದ್ರ ಸಲುವಾಗಿ ಇವನ ವೈನಿ ಕಾಲುಂಗುರ ಅಂತ ಹೇಳ ಇಲ್ಲಿ ತನ 1 ದಿವಸ ನಮ್ಮ ವೈನಿ ಮಾರಿ ನೋಡಿಲ್ಲ ನಾನು ಹೌದು ದಿನಾಲು ಕಾಲು ಬೀಳುವಂತ ಸಮಯದೊಳಗ ನಾ ಕಾಲುಂಗುರು ನೋಡಿನಿ ಅದ್ರ ಸಲುವಾಗಿ ಇವನ ವೈನಿ ಹೋದ ಅಂತ ಹೇಳಿ ನಾನ ದಯವಿಟ್ಟು ತಮ್ಮನ ಮ್ಯಾಗ ಸಂಶಯ ಪಡ್ಡಕ್ ಹೋಗಬೇಡ ಅಂತ ಹೇಳಿ ಲಕ್ಷ್ಮಣ ಅಂದತ್ತ ದಯವಿಟ್ಟು ತಮ್ಮ ಇಷ್ಟವಾದನ ಅಂತ ಹೇಳಿ ನಿನ್ನ ತಲೆಯಾಗಿತ್ತಂದ್ರ ತೆಗೆದು ಬಿಡೋಣ ಯಾಕಂತ ಕೇಳಿದ್ರೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಐತಿ ಇರ್ಲಿ